ಹಾಯ್ ಫ್ರೆಂಡ್ಸ್, ಪೃಥ್ವಿ ಜಾಬ್ಗೆ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಭಾರತೀಯ ಕೋಸ್ಟ್ ಗಾರ್ಡ್ ಅಂದರೆ ಇಂಡಿಯನ್ ಕೋಸ್ಟ್ ಗಾರ್ಡ್ನಲ್ಲಿ ಹುದ್ದೆ ಅರ್ಜಿ ಕರೆದಿದ್ದಾರೆ. ಇಲ್ಲಿ SSLC ಮತ್ತು PUC ಪಾಸ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ನಾವಿಕ್ JD ಮತ್ತು DB ಅಂತ ಅಂದರೆ ನಾವಿಕ್ ಜನರಲ್ ಡ್ಯೂಟಿ ಮತ್ತು ಡೊಮೆಸ್ಟಿಕ್ ಬ್ರಾಂಚ್ ಅಂತ ಹುದ್ದೆ ಅರ್ಜಿ ಕರೆದಿದ್ದಾರೆ. ಇವಾಗ ಅರ್ಜಿ ಸಲ್ಲಿಕೆ ಆರಂಭವೂ ಆಗಿಲ್ಲದು. ಆಫೀಸರ್ ಕಡೆಗೆ ಅಂತ PDF ಅನ್ನು ಕೊಟ್ಟಿದ್ದಾರೆ. ಈ PDF ಅಲ್ಲಿ ಅಂದರೆ ಅಧಿಸೂಚನೆ ಬಿಡುಗಡೆ ಮಾಡಿದ್ದಾರೆ. ಅಧಿಸೂಚನೆಯಲ್ಲಿ ಬಿಡುಗಡೆಯಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಈ ವಿಡಿಯೋ ನೋಡೋಣ. ಹಾಗೂ ಅರ್ಜಿ ಸಲ್ಲಿಸುವ ಡೇಟ್ ಯಾವಾಗ ಆರಂಭ ಆಗುತ್ತೆ ಮತ್ತು ಯಾವಾಗ ಕ್ಲೋಸ್ ಆಗುತ್ತೆ, ವಯೋಮಿತಿ, ವಿದ್ಯಾರ್ಹತೆ, ಶೈಕ್ಷಣಿಕ ಅರ್ಹತೆ ಮತ್ತು ವೇತನ ಯಾವ ರೀತಿ ಇದೆ, ಯಾರ ಅಪ್ಲೈ ಮಾಡಬೇಕಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಂಡ್ರೆ ನಾವು ಹಾಕುವಂಥ ವಿಡಿಯೋ ತಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ. ಓಕೆ, ಇವಾಗ ನೇರವಾಗಿ ವಿಷಯಕ್ಕೆ ಹೋಗೋಣ. ಏನು ಮಾಹಿತಿ ಬಂದಿದೆ ಅಂತ ನೋಡ್ಕೊಬೋದು. ಬಟ್ ಮೆನ್ಷನ್ ಇಂಡಿಯನ್ ಕೋಸ್ಟ್ ಗಾರ್ಡ್ ಆಫೀಸಿಯಲ್ ವೆಬ್ಸೈಟ್ ಇದೆ. ಇಲ್ಲಿರ್ತಕ್ಕಂಥ ಕ್ಯಾರೇಜ್ ಅಂತ ಕ್ಯಾರೇಜ್ ಆಪ್ಷನ್ ಕೊಟ್ಟಿದ್ದಾರೆ. ನಾವಿಕ್ JD ಮತ್ತು ನಾವಿಕ್ DB ಅಂತ ಕೊಟ್ಟಿದ್ದಾರೆ. SSLC ಮತ್ತು PUC ಪಾಸ್ ಆದ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಕೆ ಯಾವಾಗ ಆರಂಭ ಆಗುತ್ತೆ ಮತ್ತು ಯಾವಾಗ ಕ್ಲೋಸ್ ಆಗುತ್ತೆ, ವಯೋಮಿತಿ, ವಿದ್ಯಾರ್ಹತೆ ಹಾಗೂ ಅಪ್ಲಿಕೇಶನ್ ಹೇಗೆ ಆಗಬೇಕಂತ ಈ ವಿಡಿಯೋದಲ್ಲಿ ಮಾಹಿತಿ ನೋಡೋಣ. ಹಾಗೂ PDF ಅನ್ನು ಕೂಡ ಕೊಟ್ಟಿದ್ದಾರೆ. PDF ಅಲ್ಲಿ ಏನು ಮಾಹಿತಿ ಬಂದು ನೋಡ್ಕೊಂಬರೋಣ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿ. ಇದು ಆಫೀಸಿಯಲ್ ವೆಬ್ಸೈಟ್ ಇದೆ. ಇದರಲ್ಲಿ ಅವರು ಮಾಹಿತಿ ರೀತಿ ಕೊಟ್ಟಿದ್ದಾರೆ. ಇದು ಸುಮಾರು 18 ಪೇಜ್ PDF ಇದೆ. ಇಲ್ಲಿ ನೋಡ್ಕೋಬೋದು ನೀವು. ಜಾಯಿನ್ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಂತ ಕೊಟ್ಟಿದ್ದಾರೆ, ಮಿನಿಸ್ಟರ್ ಆಫ್ ಡಿಫೆನ್ಸ್ ಅಂತ. ಆ್ಯಸ್ ನಾವಿಕ್ ಜನರಲ್ ಡ್ಯೂಟಿ, ನಾವಿಕ್ ಡೊಮೆಸ್ಟಿಕ್ ಬ್ರಾಂಚ್ ಅಂದರೆ ಹುದ್ದೆಗಳಾಗಿವೆ. ಥ್ರೋತ್ ಕೋಸ್ಟ್ ಗಾರ್ಡ್ ಆ್ಯಂಡ್ ಆಲ್ ಪರ್ಸನಲ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ. CGPET ಅಂತ 2025 ಬ್ಯಾಚ್ ಆಗಿದೆ. ಇದು ಆನ್ಲೈನ್ ಅಪ್ಲಿಕೇಶನ್ ವಿಲ್ ಬಿ ಅಕ್ಸೆಪ್ಟೆಡ್ ಆನ್ಲೈನ್ ಅಂತ ಕೊಟ್ಟಿದ್ದಾರೆ. ಫ್ರಮ್ 11 ಫೆಬ್ರವರಿ 2025 ಓಪನ್ ಆಗುತ್ತೆ. 25 ಫೆಬ್ರವರಿ 2025 ಅರ್ಜಿ ಕ್ಲೋಸ್ ಆಗುತ್ತೆ. ಅಷ್ಟು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. ಆನ್ಲೈನ್ ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಮೇಲ್ ಇಂಡಿಯನ್ ಸಿಟಿಜನ್ ಪಾಸಿಂಗ್ ಎಜುಕೇಷನ್ ಕ್ವಾಲಿಫಿಕೇಷನ್ ಆ್ಯಂಡ್ ಏಜ್ ಪ್ರಿಸ್ಕ್ರೈಬ್ಡ್ ಬಿಲೋ ದಿ ರಿಕ್ವೈರ್ಮೆಂಟ್ ಪೋಸ್ಟ್ ನಾವಿಕ್ ಜನರಲ್ ಡ್ಯೂಟಿ ಆ್ಯಂಡ್ ನಾವಿಕ್ ಡೊಮೆಸ್ಟಿಕ್ ಬ್ರಾಂಚ್ ಕೊಟ್ಟಿದ್ದಾರೆ. ಇಂಡಿಯನ್ ಕೋಸ್ಟ್ ಗಾರ್ಡ್ದ ಆರ್ಮಿ ಪೋಸ್ಟ್ ಆಗಿರ್ತಕ್ಕಂಥ ಒಂದು ಉದ್ಯೋಗ ಆಗಿದೆ. ಈ ಹುದ್ದೆಗೆ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ. ಅಂದರೆ ನಾವಿಕ್ JD ಜನರಲ್ ಡ್ಯೂಟಿ ಹುದ್ದೆಗಳಿಗೆ ಕ್ಲಾಸ್ 12 ಪಾಸ್ ಆಗಿರ್ಬೋದು, PUC ಪಾಸ್ ಆಗಿರಬೇಕು. ಮ್ಯಾಥ್ಸು, ಫಿಸಿಕ್ಸು ಪಾಸ್ ಆಗಿರಬೇಕು. ಅಂದರೆ PUC ಸೈನ್ಸ್ ಇದ್ದವರಿಗೆ ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ ಕೌನ್ಸಿಲ್ ಆಫ್ ಬೋರ್ಡ್ ಫಾರ್ ಸ್ಕೂಲ್ ಎಜುಕೇಷನ್ COPSE ಇದ್ದವರು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಅದೇ ರೀತಿ ನಾವಿಕ್ ಡೊಮೆಸ್ಟಿಕ್ ಬ್ರಾಂಚದಲ್ಲಿ ನಾವಿಕ್ DBಯಲ್ಲಿ ಕ್ಲಾಸ್ 10th ಪಾಸ್ ಆಗಿರಬೇಕು. ಎಜುಕೇಷನ್ ಬೋರ್ಡ್ ರೆಕಗ್ನೈಸ್ಡ್ ಬೈ ಕೌನ್ಸಿಲ್ ಆಫ್ ಬೋರ್ಡ್ಸ್ ಆಫ್ ಸ್ಕೂಲ್ ಎಜುಕೇಷನ್ COBSE ಇದ್ದವರು ಅಪ್ಲೈ ಮಾಡಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಏಜ್ ಕೊಟ್ಟಿದ್ದಾರೆ. ವಯೋಮಿತಿ ಬಂದ್ಬಿಟ್ಟು ಕನಿಷ್ಠ 18 ವರ್ಷ ಆಗಿರಬೇಕು. ಗರಿಷ್ಠ 22 ವರ್ಷ ಕೊಟ್ಟಿದ್ದಾರೆ. ನಾವಿಕ್ JD ನಾವಿಕ್ DB ಎರಡಕ್ಕೂ ಸೇಮ್ ಆಗಿರುತ್ತೆ. ಅಂದರೆ ಡೇಟು 1 ಸೆಪ್ಟೆಂಬರ್ 2023ರಿಂದ 31 ಆಗಸ್ಟ್ 2007 ಒಳಗೆ ಜನಿಸ್ತಕ್ಕಂಥ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಆಮೇಲೆ ಇನ್ನೋಟ್ ಅಂತ ಕೊಟ್ಟಿದ್ದಾರೆ. ಏಜ್ ರಿಲ್ಯಾಕ್ಸೇಷನ್ 5 ವರ್ಷ ಕೊಟ್ಟಿದ್ದಾರೆ SC ST ಅವರಿಗೆ. ಆಮೇಲೆ OBC 3 ವರ್ಷ. ಈ ರೀತಿ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತದೆ. ಇಲ್ಲಿ ವೇಕೆನ್ಸಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ನಾವಿಕ್ JDದು ಇಲ್ಲಿ ಅವರು ಜೂನ್ ವೈಸ್ ಕೊಟ್ಟಿದ್ದಾರೆ. ಯಾವ ಜೂನ್ದಲ್ಲಿ ಎಷ್ಟು ಹುದ್ದೆ ಖಾಲಿ ಅಂತ. ಇಲ್ಲಿ ಜೂನು ಜನರಲ್ಲು, EWS, OBC, SC ST ಟೋಟಲ್ ಪೋಸ್ಟ್ ಕೊಟ್ಟಿದ್ದಾರೆ. ನಾರ್ತ್ದಲ್ಲಿ ಟೋಟಲಾಗಿ 65 ಪೋಸ್ಟ್ ಖಾಲಿವೆ. ವೆಸ್ಟದಲ್ಲಿ 53 ಪೋಸ್ಟ್ ಖಾಲಿವೆ. ಈಸ್ಟದಲ್ಲಿ 38 ಪೋಸ್ಟ್ ಖಾಲಿವೆ. ಸೌತಲ್ಲಿ 54 ಪೋಸ್ಟ್ ಖಾಲಿವೆ. ಸೆಂಟ್ರಲ್ನಲ್ಲಿ 50 ಪೋಸ್ಟ್ ಖಾಲಿವೆ. ಟೋಟಲ್ ಆಗಿ 260 ಪೋಸ್ಟ್ ಖಾಲಿವೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಅದೇ ರೀತಿ ನಾವಿಕ್ DB ಡೊಮೆಸ್ಟಿಕ್ ಬ್ರಾಂಚ್ ಹುದ್ದೆಗಳು. ಇದು ಜೂನು ಜನರಲ್ಲು, UR, EWS, OBC, SC ST ಮತ್ತು ಟೋಟಲ್ ಕೊಟ್ಟಿದ್ದಾರೆ. ಇಲ್ಲಿ ನಾರ್ತಲ್ಲಿ 10 ಪೋಸ್ಟ್ ಖಾಲಿವೆ. ವೆಸ್ಟದಲ್ಲಿ 9 ಪೋಸ್ಟು. ಈಸ್ಟದಲ್ಲಿ 5 ಪೋಸ್ಟು. ಸೌತಲ್ಲಿ 9 ಪೋಸ್ಟು. ಸೆಂಟ್ರಲ್ನಲ್ಲಿ 7 ಪೋಸ್ಟು. ಟೋಟಲಾಗಿ 40 ಪೋಸ್ಟ್ ಖಾಲಿವೆ. ಇವು 40 ಪೋಸ್ಟ್ ಖಾಲಿವೆ. ಆಮೇಲೆ ಇವು 260 ಪೋಸ್ಟ್. ಟೋಟಲಾಗಿ 300 ಪೋಸ್ಟ್ ಖಾಲಿವೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಆಮೇಲೆ ಕೆಲವೊಂದು ನೋಟ್ ಕೊಟ್ಟಿದ್ದಾರೆ. ಯಾವ ಜೂನ್ ಎಲ್ಲಿ ಬರುತ್ತೆ ಅಂತ ಕೊಟ್ಟಿದ್ದಾರೆ. ನಾರ್ತು, ವೆಸ್ಟು, ಈಸ್ಟು, ಸೌತು. ನಮ್ಮದು ಕರ್ನಾಟಕ ಬಂದ್ಬಿಟ್ಟು ಸೌತಲ್ಲಿ ಏನಿರ್ತದೆ ಅಂದರೆ ಆಂಧ್ರ ಪ್ರದೇಶ್, ತೆಲಂಗಾಣ, ಅಂಡಮಾನ್ ನಿಕೋಬಾರ್, ಐಸ್ಲ್ಯಾಂಡು, ತಮಿಳುನಾಡು, ಪುದುಚೇರಿ, ಕೇರಳ, ಕರ್ನಾಟಕ ಮತ್ತು ಲಕ್ಷದ್ವೀಪದಲ್ಲಿ ಇಂದ ಸೌತ್ ಜೂನ್ ಬರುತ್ತೆ. ಕರ್ನಾಟಕ ಅಪ್ಲೈ ಮಾಡಬೇಕಾದ್ರೆ ಸೌತ್ ಜೂನ್ ಚೂಸ್ ಮಾಡಿಕೊಂಡು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನೀವು ಅಪ್ಲೈ ಮಾಡಬೇಕಾದ್ರೆ ಜೂನ್ ಸೌತ್ ಜೂನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಕೊಟ್ಟಿದ್ದಾರೆ. ದಿ ಸೆಲೆಕ್ಷನ್ ಕ್ಯಾಂಡಿಡೇಟ್ ಬೇಸ್ಡ್ ಇನ್ ದೇರ್ ಪರ್ಫಾರ್ಮೆನ್ಸ್ ಸ್ಟೇಜ್ 1, 2, 3, 4 ಎಕ್ಸ್ಪ್ಲೇನ್ ದ ಡೀಟೇಲ್ಸ್ ಪ್ಯಾರಾ 6 ಕೊಟ್ಟಿದ್ದಾರೆ ನೋಡ್ಕೋಬೋದು.
ಇಲ್ಲಿ ಫಿಸಿಕಲ್ ಮೆಡಿಕಲ್ ಕೊಟ್ಟಿರ್ತಾರೆ, ಆ ರೀತಿ ಪಾಸ್ ಆಗಬೇಕಾಗುತ್ತೆ. ಮತ್ತು ಕ್ಲಿಯರಿಂಗ್ ಸ್ಟೇಜ್ 1, 2, 3, 4 ಕಂಪಲ್ಸರಿ ರಿಕ್ರೂಟ್ಮೆಂಟ್ ICG ಆಲ್ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಲೈವ್ ಇಮೇಜ್ ಡ್ಯೂರಿಂಗ್ ರಿಜಿಸ್ಟ್ರೇಷನ್, ಅಂದರೆ ರಿಜಿಸ್ಟರ್ ಮಾಡಬೇಕಾದ್ರೆ ಲೈವ್ ಫೋಟೋ ತೆಗೆದು ಕೊಟ್ಟಿದ್ದಾರೆ. ಅದೇ ರೀತಿ ಬಯೋಮೆಟ್ರಿಕ್ ಕೂಡ ತಾವು ತಂದು ಕೊಡಬೇಕಾಗತ್ತೆ. ಆಮೇಲೆ ಫಿಂಗರ್ ಪ್ರಿಂಟ್ ಕೂಡ ಕೊಡಬೇಕಂತ ಕೊಟ್ಟಿದ್ದಾರೆ. ಫೋಟೋ ಸಹಿ ಕೂಡ ಸ್ಕ್ಯಾನ್ ಆಗುತ್ತೆ. ಆಮೇಲೆ ಸಿಗ್ನೇಚರ್ ಅಪ್ಲೋಡ್ ಆನ್ಲೈನ್ ಕೊಟ್ಟಿದ್ದಾರೆ. ಐಡೆಂಟಿಫಿಕೇಷನ್ ಮಾರ್ಕ್ ಹಾಕಿ ಕೊಟ್ಟಿದ್ದಾರೆ. ಇದು ಯಾವುದೇ ರೀತಿ ಫೇಲ್ ಆಗೋದು ಕೊಟ್ಟಿದ್ದಾರೆ. ಇನ್ನು ಸ್ಟೇಜ್ 1 ಬಂದುಬಿಟ್ಟು ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಎಕ್ಸಾಮ್ ಬರ್ತವೆ, CBT ಎಕ್ಸಾಮ್ ಬರ್ತವೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತದೆ, ಹಾಗೂ ಇಲ್ಲಿ ಬಯೋಮೆಟ್ರಿಕ್ ರೆಕಾರ್ಡಿಂಗ್ ಕೂಡ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ಯಾಂಡಿಡೇಟ್ ಹ್ಯಾಸ್ ಟೇಕ್ ಫಾಲೋವಿಂಗ್ ದಿ ಟೆಸ್ಟ್ ಡಿಪೆಂಡಿಂಗ್ ಪೋಸ್ಟ್ ಅಪ್ಲೈ ಕೊಟ್ಟಿದ್ದಾರೆ. ಪೋಸ್ಟ್ ಅಪ್ಲೈಡು, ರಿಟರ್ನ್ ಟೆಸ್ಟು, ಪಾಸಿಂಗ್ ಮಾರ್ಕ್ಸು, ರಿಮಾರ್ಕ್ ಅಂತ ಕೊಟ್ಟಿದ್ದಾರೆ. AA ಕೊಟ್ಟಿದ್ದಾರೆ 4 DB ಸೆಕ್ಷನ್ 1 ಇರುತ್ತದೆ. ಪಾಸಿಂಗ್ ಮಾರ್ಕ್ಸು 30, ಜನರಲ್ಲು EWS OBS SC ST 27 ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಪಾಸಿಂಗ್ ಆಗಬೇಕಾದ್ರೆ 8 ಮಾರ್ಕ್ಸ್ ಬೇಕು. ಅದೇ ರೀತಿ ನಾವಿಕ್ GDಯಲ್ಲಿ ಸೆಕ್ಷನ್ 1+2 ಕೊಟ್ಟಿದ್ದಾರೆ. 30+20 50 ಮಾರ್ಕ್ಸ್ ಜನರಲ್ಲು, ಇವರು OBS ಆಗಿರುತ್ತೆ. 27+17 44 ಮಾರ್ಕ್ಸು SC ST ಆಗಿರುತ್ತೆ. ಇಲ್ಲಿ ಪಾಸಿಂಗ್ ಇನ್ ಸೆಕ್ಷನ್ 1 or 2 ಅಂತ ಕೊಟ್ಟಿದ್ದಾರೆ. 2 ಎಕ್ಸಾಮ್ ಪಾಸ್ ಆಗಬೇಕಂತ ಕೊಟ್ಟಿದ್ದಾರೆ. ಡೀಟೇಲ್ಸ್ ವೇರಿಯಸ್ ಸೆಲೆಕ್ಷನ್ ರಿಟರ್ನ್ ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ. ರಿಟರ್ನ್ ಎಕ್ಸಾಮ್ ಯಾವ ರೀತಿ ಅದನ್ನು ಕೂಡ ಕೊಟ್ಟಿದ್ದಾರೆ. ಸೆಕ್ಷನ್ 1, ಸೆಕ್ಷನ್ 2 ಅಂತ 2 ಎಕ್ಸಾಮ್ ಬರ್ತವೆ. 60 ಮಾರ್ಕ್ಸಿಂದು 40 ಮಿನಿಟ್ಸ್ ಟೈಮ್ ಇರುತ್ತೆ. 60 ಕ್ವಶನ್ಸ್ ಇರ್ತವೆ. ಮ್ಯಾಥ್ಸು, ಸೈನ್ಸು, ಇಂಗ್ಲೀಷು, ರೀಸನಿಂಗು, GK ಇರುತ್ತೆ. ಆಮೇಲೆ ಇಲ್ಲಿ ಪಾಸಿಂಗ್ ಮಾರ್ಕ್ಸು 30 ಕೊಟ್ಟಿದ್ದಾರೆ ಜನರಲ್ಲು, OBS ಅವರಿಗೆ. SC ST 27 ಕೊಟ್ಟಿದ್ದಾರೆ. ಇದು ಸಿಲೆಬಸ್ ಬಂದು SSLC ಸಿಲೆಬಸ್ ಪ್ರಕಾರ ಕೂಡ 10th ಸಿಲೆಬಸ್ ಆಗಿರ್ತದೆ. ಅದೇ ರೀತಿ ಸೆಕ್ಷನ್ 2ದಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸು 50 ಕೊಟ್ಟಿದ್ದಾರೆ. ಟೈಮು 30 ನಿಮಿಷ. ಟೋಟಲು 50 ಕ್ವಶನ್ಸ್ ಇರ್ತವೆ. ಮ್ಯಾಥ್ಸ್ 25, ಫಿಸಿಕ್ಸ್ 25 ಇರ್ತದೆ. ಇಲ್ಲಿ ಪಾಸಿಂಗ್ ಮಾರ್ಕ್ಸು 20 ಜನರಲ್ಲು, EWS OBS ಅವರಿಗೆ. SC ST ಅವರಿಗೆ 15 ಮಾರ್ಕ್ಸ್ ಕೊಟ್ಟಿದ್ದಾರೆ. ಇದು ಸಿಲೆಬಸ್ ಬಂದು PUCಗೆ ಸೈನ್ಸ್ ಸಿಲೆಬಸ್ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಇನ್ನು ನಾರ್ಮಲೈಸೇಷನ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ಇದು ಎಕ್ಸಾಮ್ ಬಗ್ಗೆ ಮಾಹಿತಿ ಇದೆ, ಹುಡ್ಕೋಬೋದು ಎಲ್ಲವೂ ಯಾವ ರೀತಿ ಮಾರ್ಕ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಈ ಸ್ಟೇಜ್ ಕೊಟ್ಟಿದ್ದಾರೆ. ಸೆಕೆಂಡ್ ಸ್ಟೇಜ್ ಬಂತು ಯಾವ ರೀತಿ ಎಕ್ಸಾಮ್ ಅಂತ. ಇದು CBT ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ. ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ. ಬಯೋಮೆಟ್ರಿಕ್ಕು ವೆರಿಫೈಡ್ ಕ್ಯಾಂಡಿಡೇಟ್ ಅಂತ ಅಂಡರ್ಗೋ OMS ಇರ್ತದೆ. ಫಿಸಿಕಲ್ ಫಿಟ್ನೆಸ್ ಕೊಟ್ಟಿದ್ದಾರೆ. PET ಕೂಡ ಇರುತ್ತೆ. ಅಂದರೆ ಫಿಸಿಕಲ್ ಯಾವ ರೀತಿ ಇರುತ್ತೆ ಅಂದರೆ 1.6 ಕಿಲೋಮೀಟರ್ ಕಂಪ್ಲೀಟ್ 7 ಮಿನಿಟ್ಸಲ್ಲಿ ರನ್ನಿಂಗ್ ಆಗಬೇಕು. 20 ಸ್ಕ್ವಾಟ್ ಅಪ್ ಆಗಿರುತ್ತೆ. ಉತ್ತಕ್ ಭಾಗಕ್ಕೆ ಕೊಟ್ಟಿದ್ದಾರೆ. ಆಮೇಲೆ 10 ಪುಷಪ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ SLC PUCದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗುತ್ತೆ. ಇಲ್ಲಿ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ತಾವು ನೋಡ್ಕೋಬೋದು ಎಲ್ಲಿದೆ ಅಂತ. ರಿಕ್ವೈರ್ಮೆಂಟ್ ಮೆಡಿಕಲ್ ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ. ಮೆಡಿಕಲ್ ಯಾವ ರೀತಿ ಇರುತ್ತೆ ಅದನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಓದ್ಕೊಳ್ಳೋನು. ಆಮೇಲೆ ಮೆರಿಟ್ ಲಿಸ್ಟ್ 2 ಅಂತ ಸ್ಟೇಜ್ ಕೊಟ್ಟಿದ್ದಾರೆ. ಮೆರಿಟ್ ಲಿಸ್ಟ್ ಯಾವ ರೀತಿ ತೆಗೆದರೆ ಅದು ಕೂಡ ಕೊಟ್ಟಿದ್ದಾರೆ. ಅಂದರೆ ಕ್ಯಾಂಡಿಡೇಟ್ ಸ್ಕೋರಿಂಗ್ ಮೋರ್ ಮಾರ್ಕ್ಸ್ ಸೆಕ್ಷನ್ 1 ಆಗಿರುತ್ತದೆ. ಕ್ಯಾಂಡಿಡೇಟ್ ಓಲ್ಡರ್ ಏಜ್ ವಿಲ್ ಬಿ ಹೈಯರ್ ದಿ ಮೆರಿಟ್ ಆಗಿರುತ್ತದೆ. ಸ್ಟೇಜ್ 3 ಬಂದ್ಬಿಟ್ಟು ಸ್ಟೇಜ್ 1, ಸ್ಟೇಜ್ 2 ಪಾಸ್ ಆದರೂ ಸ್ಟೇಜ್ 3ಗೆ ಅಪ್ಲಿಕೇಬಲ್ ಆಗುತ್ತೆ ಕೊಟ್ಟಿದ್ದಾರೆ. ಆಮೇಲೆ ಬೇಸಿಕ್ ಐಡೆಂಟಿಫಿಕೇಷನ್ ಚೆಕ್ಸ್ ಇರ್ತವೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಪ್ರೀವಿಯಸಲ್ಲಿ ಪಾಸ್ ಆರ್ ಫೇಲ್ ಅಂತ ಕೊಟ್ಟಿದ್ದಾರೆ. ಅದನ್ನು ಕೂಡ ಚೆಕ್ ಮಾಡ್ತಾರೆ ಅವರು. ಆಮೇಲೆ ಪ್ರೀ ಎನ್ರೋಲ್ಮೆಂಟ್ ಮೆಡಿಕಲ್ ಟೆಸ್ಟ್ INS ಚಿಲ್ಕ ಅಂತ ಕೊಟ್ಟಿದ್ದಾರೆ. ಸಬ್ಮಿಷನ್ ಆಫ್ ದಿ ಒರಿಜಿನಲ್ ಡಾಕ್ಯುಮೆಂಟ್, ಪೊಲೀಸ್ ವೆರಿಫಿಕೇಷನ್ ಆ್ಯಂಡ್ ಅದರ್ ಅಸೋಸಿಯೇಟ್ ಫಾರ್ಮ್ ಕೊಟ್ಟಿದ್ದಾರೆ. ಸ್ಟೇಜ್ 5ದಲ್ಲಿ ಇಲ್ಲಿ ಕೆಲವು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಹೌ ಟು ಅಪ್ಲೈ, ಅರ್ಜಿನ ಹೇಗೆ ಸಲ್ಲಿಸಬೇಕಂದ್ರೆ ಆನ್ಲೈನ್ ಬಂದುಬಿಟ್ಟು 11 ಫೆಬ್ರವರಿ 2025 ಆರಂಭವಾಗಿ 25 ಫೆಬ್ರವರಿ 2025 ರಾತ್ರಿ 11:11 ಕ್ಲೋಸ್ ಆಗುತ್ತೆ. ಅಷ್ಟು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ನಿಮ್ಮ ಇಮೇಲ್ ID, ಮೊಬೈಲ್ ನಂಬರ್ ಚಾಲ್ತಿರ್ತಕ್ಕಂಥ ಡಾಕ್ಯುಮೆಂಟ್ ಬೇಕಂತ ಕೊಟ್ಟಿದ್ದಾರೆ. ರಿಜಿಸ್ಟರ್ ಇಮೇಲ್ ಬೇಕು, ಫೋನ್ ನಂಬರ್ ಬೇಕಂತ ಕೊಟ್ಟಿದ್ದಾರೆ. ಅವು 2 ಸೇಮ್ ಇದ್ದರೆ ಅದಕ್ಕೆ ಅರ್ಜಿ ಯೂಸ್ ಆಗುತ್ತೆ. ಅದಕ್ಕೆ ನಿಮ್ಮದು ಮೇಲ್ ಕೂಡ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ ಆರ್ ಡೈರೆಕ್ಟೆಡ್ ಎವಿಡಿ ಬೈ ದಿ ಗೈಡ್ಲೈನ್ಸ್ ಫಾರ್ ದಿ ಫಿಲ್ಲಿಂಗ್ ಅಪ್ಲಿಕೇಶನ್. ಇಲ್ಲಿ ಲಿಂಕ್ ಕೊಟ್ಟಿದ್ದಾರೆ. ಈ ಲಿಂಕ್ ಮೂಲಕ ಕ್ಲಿಕ್ ಮಾಡಿಕೊಂಡು ಮಾಹಿತಿಯನ್ನು ಅರ್ಜಿನ ಹೇಗೆ ಸಲ್ಲಿಸಬೇಕಂತ ಅದು ಲಿಂಕ್ PDF ಇದೆ, ಅದನ್ನು ಕೂಡ ಹುಡ್ಕೋಬೋದು. ಇಲ್ಲಿ ಕ್ಯಾಂಡಿಡೇಟ್ಗೂ ಎವಿಡಿ ಬೈ ದಿ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್, ಕೆಲವು ಕ್ವಶನ್ಸ್ ಸಂಬಂಧಪಟ್ಟಂಥ ಲಿಂಕ್ ಆಗಿದೆ, ಅದನ್ನು ಕೂಡ ಹುಡ್ಕೋಬೋದು. ಇಲ್ಲಿ ಇನ್ನೂ ಹಲವಾರು ಮಾಹಿತಿ ಕೂಡ ಕೊಟ್ಟಿದ್ದಾರೆ, ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಡಾಕ್ಯುಮೆಂಟ್ ಅಪ್ಲೋಡ್ ಶಾರ್ಟ್ಲಿಸ್ಟ್ ಸ್ಟೇಜ್ 2 ಕೊಟ್ಟಿದ್ದಾರೆ. ಆಲ್ ಕ್ಯಾಂಡಿಡೇಟು ಕ್ಯಾಟಗರಿ ಸರ್ಟಿಫಿಕೇಟ್ ಬೇಕಂತ ಕೊಟ್ಟಿದ್ದಾರೆ. 10th ಮಾರ್ಕ್ಸ್ ಕಾರ್ಡು, SLC ಮಾರ್ಕ್ಸ್ ಕಾರ್ಡು, ಅಡಿಷ್ನಲ್ ಮಾರ್ಕ್ಸ್ ಶೀಟ್ ಇದ್ದರೆ, ಆಮೇಲೆ ಫಾರ್ಮುಲಾ ಕನ್ವರ್ಜೇಷನ್ CGPA ಅದು ಫಾರ್ಮುಲಾ ಅದನ್ನು ಹಚ್ಚಬೇಕಾಗುತ್ತೆ. NOC ಇದ್ದರೆ ಅಂದರೆ ಆಲ್ರೆಡಿ ಎಂಪ್ಲಾಯ್ ಇದ್ದರು ಅದಕ್ಕೆ NOC ಹಚ್ಚಬೇಕಾಗುತ್ತೆ. ಇನ್ನು ನಾವಿಕ್ GD ಓದಿರೋದು PUC ಮಾರ್ಕ್ಸ್ ಕಾರ್ಡ್ ಬೇಕು. ಆಮೇಲೆ ಫಾರ್ಮುಲಾ CGPA ಇದು ಸೇಮ್ ಕೊಟ್ಟಿದ್ದಾರೆ. ಅಡಿಷ್ನಲ್ ಮಾರ್ಕ್ಸ್ ಶೀಟ್ ಇದ್ದರೆ ಅವ್ರದ್ದು ಕೂಡ ಹಚ್ಬೋದು ಇದ್ರೆ ಅಂತ ಕೊಟ್ಟಿದ್ದಾರೆ. ಕೆಲವೊಂದು ನೋಟ್ಸ್ ಕೊಟ್ಟಿದ್ದಾರೆ, ಆ ಮಾಹಿತಿಯನ್ನು ಓದಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ.
ಇದರಲ್ಲಿ ಎಕ್ಸಾಮಿನೇಷನ್ ಫೀಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಈ ಹುದ್ದೆಗಳಿಗೆ ಫೀಸ್ ಬಂದು 300 ರೂಪಾಯಿ ಫೀಸ್ ಇರುತ್ತೆ. ಆನ್ಲೈನ್ ಮೂಲಕ ತಾವು 300 ರೂಪಾಯಿ ಫೀಸನ್ನು ಪೇ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅದನ್ನು ಸರಿಯಾಗಿ ಓದ್ಕೊಂಡು ಅಪ್ಲೈ ಮಾಡಿ. ಇಲ್ಲಿ ಟೆಂಟೇಟಿವ್ ಡೇಟ್ ಎಕ್ಸಾಮಿನೇಷನ್ ಡೌನ್ಲೋಡಿಂಗ್ ಅಡ್ಮಿಟ್ ಕಾರ್ಡ್ ಕೊಟ್ಟಿದ್ದಾರೆ. ಅಂದರೆ ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜ್ ಕೊಟ್ಟಿದ್ದಾರೆ. ನಾವಿಕ್ DB ಮತ್ತು JD ಆಗೋದು ಎಂಡ್ ಏಪ್ರಿಲ್ ಮಂತ್ ಎಂಡಲ್ಲಿ ಏಪ್ರಿಲಲ್ಲಿ ಬರ್ತಂತೆ ಕೊಟ್ಟಿದ್ದಾರೆ ಫಸ್ಟ್ ಸ್ಟೇಜು. ಸೆಕೆಂಡ್ ಸ್ಟೇಜು ಜೂನ್ದಲ್ಲಿ ಆಲ್ರೆಡಿ ಬರ್ತಂತೆ ಕೊಟ್ಟಿದ್ದಾರೆ. ಥರ್ಡ್ದು ಮಿಡಲ್ ಸೆಪ್ಟೆಂಬರ್ದಲ್ಲಿ ಬರ್ತಂತೆ ಕೊಟ್ಟಿದ್ದಾರೆ. ಆಲ್ರೆಡಿ ಕರೆಕ್ಟಾಗಿ ನೋಡ್ಕೊಳ್ಳೋದ್ರೆ ಎಕ್ಸಾಮ್ ಯಾವ ರೀತಿ ಆಗುತ್ತೆ ಆ ರೀತಿ ಆಲ್ರೆಡಿ ಬರ್ತಂತೆ ಕೊಟ್ಟಿದ್ದಾರೆ. ಇದು ರಿಸಲ್ಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ಸ್ಟೇಜು ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ. ಸ್ಟೆಪ್ ವೈಸ್ ಕೊಟ್ಟಿದ್ದಾರೆ. ಅರ್ಜಿ ಹೇಗೆ ಹಾಕಬೇಕಂತ ಕಾಸ್ಟ್ ವೈಸ್ ಬೇರೆ ಬೇರೆ ಆಗಿರುತ್ತದೆ. ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದು ನೋಡ್ಕೊಳ್ಳಿ. ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂತ ಅದನ್ನು ಕೂಡ ಜಸ್ಟ್ ಬ್ರೀಫಾಗಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಇದು ಓದ್ಕೊಳ್ಳಿ. ಅಲ್ಲಿ PDF ಸುಮಾರು 18 ಪೇಜ್ PDF ಇದೆ. ಈ PDF ನಾನು ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ. ಅದರಿಂದ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಕ್ಯಾರೇಜ್ ಅಪರ್ಚುನಿಟಿ ಕೊಟ್ಟಿದ್ದಾರೆ. ಇದರಲ್ಲಿ ನಾವಿಕ್ GD, ನಾವಿಕ್ DB ಅಂತ ಕೊಟ್ಟಿದ್ದಾರೆ. ನೀವು ಯಾವುದೇ ಅಪ್ಲೈ ಮಾಡ್ತೀರಾ ಆ ಲಿಂಕ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡ್ರಲ್ಲಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ರಿಜಿಸ್ಟರ್ ಮಾಡಿಕೊಂಡು ಆಮೇಲೆ ಅರ್ಜಿಯನ್ನು ಅಲ್ಲಿಂದ ಸಲ್ಲಿಸಬಹುದು. ಒಂದು ನಾವಿಕ್ GD ಮತ್ತು ನಾವಿಕ್ DB ಬೇರೆ ಬೇರೆ ಆಗಿರ್ತದೆ. ನೋಡ್ಕೊಂಡು ಅಪ್ಲೈ ಮಾಡಿ. ರಿಜಿಸ್ಟರ್ ಸೇಮ್ ಆಗಿರುತ್ತೆ. ಆಮೇಲೆ ಇಲ್ಲಿ ನೀವು ಡೇಟ್ ಓಪನ್ ಆಗಿಲ್ಲ, ಅದು ಓಪನ್ ಆದ ನಂತರ ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. ಸೆಲೆಕ್ಷನ್ ಪ್ರೊಸೀಜರು, ಸಿಲೆಬಸ್ಸು, ಮೆಡಿಕಲ್ ಸ್ಟ್ಯಾಂಡರ್ಡು, ರಿಕ್ರೂಟ್ಮೆಂಟ್ ಸೈಕಲ್ಲು, ಟ್ರೈನಿಂಗು, ಕ್ಯಾರೇಜ್ ಪ್ರೊವಿಷನು, ಜಾಬ್ ಪ್ರೊಫೈಲು, ಮಾಡಲ್ ಕ್ವಶನ್ ಈ ರೀತಿ ಬಂದಿರುತ್ತೆ. ಇಲ್ಲಿ ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾಯಿದ್ರೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇನ್ನೂ ರಿಜಿಸ್ಟ್ರೇಷನ್ ಲಿಂಕ್ ಓಪನ್ ಆಗಿರೋದು ನಾಳೆ 11ನೇ ತಾರೀಕು ನಂತರ ಓಪನ್ ಆಗುತ್ತೆ. ಓಪನ್ ಆದ ನಂತರ ಅಲ್ಲಿನ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ಇದು ಇಂಡಿಯನ್ ಪೋಸ್ಟ್ ಕಾರ್ಡ್ದ ಕಡೆಯಿಂದ ಬಂದಂಥ ನಾವಿಕ್ GD ಮತ್ತು DB ಹುದ್ದೆಗಳ SLC PUC ಪಾಸಾದ ಅಭ್ಯರ್ಥಿಗಳಿಗೆ ಒಂದು ಉದ್ಯೋಗ ಮಾಹಿತಿ ಆಗಿದ್ದು, ಇನ್ನು ಅರ್ಜಿ ಸ್ಟಾರ್ಟ್ ಆಗಿಲ್ಲ. PDF ಕೂಡ ಕೊಟ್ಟಿದ್ದಾರೆ. ಎಲ್ಲವನ್ನು ಹೇಳಿದ್ದೀನಿ. ಇವಾಗ ಅರ್ಜಿಯನ್ನು ಹೀಗೆ ಸಲ್ಲಿಸಬೇಕಂತ ಸ್ಟಾರ್ಟ್ ಆದ ನಂತರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಲ್ಲಿಂದ ಹೀಗೆ ಸಲ್ಲಿಸಬೇಕಂತ ವಿಡಿಯೋ ಕೂಡ ಮಾಡಿ ನಿಮಗೆ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕನ್ನಡ.